ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದು ಗ್ರೌಂಡ್ ಫ್ಲೋರು ಸಿಂಗಲ್ BHK ಫಸ್ಟ್ ಫ್ಲೋರಿಂದ 4ಪ್ಲೆಕ್ಸ್ ಇರೋ ಮನೆನ, 4ಪ್ಲೆಕ್ಸ್ ಮೀನ್ಸ್ 4 ಬೆಡ್ರೂಮ್ ಇರೋ ಮನೆನ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇದು ತುಂಬು ಕುಟುಂಬ ವಾಸಕ್ಕೆ ಯೋಗ್ಯವಾದಂಥ ಮನೆ ಇದು. ಫ್ರೆಂಡ್ಸ್, ಇದು ವೆಸ್ಟ್ ಫೇಸ್ ಹೌಸ್, ಇದು ಈಸ್ಟ್ ಫೇಸ್ ಡೋರ್ ಇರೋ ಮನೆಗಳಿದ್ದಾವೆ. ನೋಡ್ಬೋದು ನೀವು. ರೋಡ್ ಸೈಡ್ಗೆ 20 ಸ್ಕ್ವೇರ್ ಫೀಟ್ ಇದೆ, ಬ್ಯಾಕ್ ಸೈಡು 30 ಸ್ಕ್ವೇರ್ ಫೀಟ್ ಇದೆ. ನೋಡಿ ನೀವು, ಗ್ರೌಂಡು ಸಿಂಗಲ್ BHK ಫಸ್ಟ್ ಫ್ಲೋರಿಂದ 4ಪ್ಲೆಕ್ಸ್ ಮೀನ್ಸ್ 4 ಬೆಡ್ರೂಮ್ ಇರೋ ಮನೆ ಇದು. ನೋಡಿ, ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸ್ವಂತಕ್ಕೆ ಅಂತ ಕಟ್ಕೊಂಡಿರೋ ಮನೆ ಇದು. ನೋಡ್ಬೋದು, ಇವನು ವೆಸ್ಟ್ ಸೌತ್ ಕಾರ್ನರ್ ಮನೆ ಇದು. ಬನ್ನಿ ಹೋಗೋಣ, ತೋರಿಸ್ತೀನಿ ಈಗ. ಫ್ರೆಂಡ್ಸ್, ಇದರಲ್ಲಿ ಇನ್ನೊಂದು ಬೆನಿಫಿಟ್ ಅಂದರೆ ಸ್ವಂತ ಬೋರ್ವೆಲ್ ಇದೆ. ಸ್ವಂತ ಬೋರ್ವೆಲ್ ಅಂದರೆ ಮೀನ್ಸ್ ಅದು 650 ಅಡಿ ಡೆಪ್ತ್ ಆಳ ಕೊರೆಸಿದ್ದಾರೆ. 1 ಇಂಚು ನೀರು ಸಿಕ್ಕಿದೆ. ನೋಡ್ಬೋದು ನೀವು. ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ಪಾರ್ಕಿಂಗಲ್ಲಿ ಆರಾಮಾಗಿ ದೊಡ್ಡ ಕಾರ್ನ ನಿಲ್ಲಿಸ್ಬೋದು. ಒಂದು 3 ಬೈಕ್ನ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಬನ್ನಿ, ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ BHK ಮನೆಯನ್ನು ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು, ಸಿಂಗಲ್ BHKಗೂ ಸೇಫ್ಟಿ ಗ್ರಿಲ್ನೆಲ್ಲ ನೀಟಾಗಿ ಹಾಕಿ ತುಂಬ ಸೇಫ್ಟಿಯಾಗಿ ಮಾಡಿದ್ದಾರೆ. ಫ್ರೆಂಡ್ಸ್, ಅವರು ಕೆಲಸಕ್ಕೆ ಹೋಗಿದ್ದರಿಂದ ನಾನು ಸಿಂಗಲ್ BHK ತೋರ್ಸೋಕ್ಕಾಗಿಲ್ಲ. ಬನ್ನಿ, ನೆಕ್ಸ್ಟ್ ಫಸ್ಟ್ ಫ್ಲೋರ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಸ್ವಂತಕ್ಕೆ ಅಂತ ಕಟ್ಕೊಂಡಿದ್ದ ಮನೆ ಇದು. ಸೊ ಅದಕ್ಕೆ ಫುಲ್ ರೇಲಿಂಗ್ಸ್ ಎಲ್ಲ SS ರೇಲಿಂಗ್ಸ್ನೇ ಯೂಸ್ ಮಾಡಿದ್ದಾರೆ. ನೋಡ್ಬೋದು, ಟೈಲ್ಸ್ ಕೂಡ, ವಾಲ್ ಟೈಲ್ಸ್ ಕೂಡ ತುಂಬ ಚೆನ್ನಾಗಿರೋದನ್ನು ಯೂಸ್ ಮಾಡಿದ್ದಾರೆ. ಬನ್ನಿ ಹೋಗೋಣ. ಫಸ್ಟ್ ಫ್ಲೋರಲ್ಲಿ 4ಪ್ಲೆಕ್ಸ್ ಮೀನ್ಸ್ 4 ಬೆಡ್ರೂಮ್ ಮನೆ ಇದೆ. ಸೇಮ್ ನೋಡಿ, ಸ್ವಂತಕ್ಕೆ ಇರೋದ್ರಿಂದ ಇಲ್ಲೂ ಸಹ ಗ್ರಿಲ್ನ ಯೂಸ್ ಮಾಡಿದ್ದಾರೆ. ಸೇಫ್ಟಿ ಗ್ರಿಲ್, ಸೇಫ್ಟಿ ಡೋರ್ ಮಾಡಿದ್ದಾರೆ. ಅದನ್ನು ಗ್ರಿಲ್ಲಲ್ಲಿ ಸೇಫ್ಟಿ ಡೋರ್ನ ಮಾಡಿದ್ದಾರೆ. ಫ್ರೆಂಡ್ಸ್, ಇದು ಯಾಕೆ ರೈಟ್ ಸೈಡ್ ಯಾಕೆ ಟಾರ್ಪಲ್ ಹಾಕಿದ್ದಾರೆ ಅಂದರೆ, ಮೊನ್ನೆ ಮಳೆ ಜೋರಾಗಿ ಬಂತಲ್ಲ, ಸಿಡ್ಲು ನೀರು ಎಲ್ಲ ಬರುತ್ತೆ ಅಂತ ಅದನ್ನು ಕವರ್ ಮಾಡಿದ್ರು. ಆ ಒಂದು ಉದ್ದೇಶಕ್ಕೆ ಅಷ್ಟೇ. ಬನ್ನಿ, ಇವಾಗ ಫಸ್ಟ್ ಫ್ಲೋರಲ್ಲಿ 4ಪ್ಲೆಕ್ಸ್ ಮನೆಯನ್ನು ತೋರಿಸ್ತೀನಿ. ಇದು ಹಾಲ್, ಇದು ಲಿವಿಂಗ್ ರೂಮು. ನೋಡ್ಬೋದು, ಲಿವಿಂಗ್ ರೂಮು ತುಂಬಾ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ. ವಿತ್ POPನೂ ಕೂಡ ಡಿಸೈನು ಅಷ್ಟೇ ಚೆನ್ನಾಗಿದೆ. ನೋಡ್ತಾ ಇದ್ದೀರಾ ನೀವು. ಮ್ಯಾಟ್ ಫಿನಿಶಿಂಗ್ ಪೇಂಟ್ನ ಮಾಡಿದ್ದಾರೆ. ನೋಡ್ಬೋದು, ಇಲ್ಲೂ SS ರೈಲಿಂಗ್ನೇ ಯೂಸ್ ಮಾಡಿದ್ದಾರೆ. ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. POPನ ನೋಡ್ಕೊಳ್ಳಿ. ಒಳ್ಳೆ ಲೈಟಿಂಗ್ ಡಿಸೈನ್ ಕೊಟ್ಟು ತುಂಬಾ ಚೆನ್ನಾಗಿರೋ POP ಡಿಸೈನ್ನ ಸೆಲೆಕ್ಟ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಅವರಿರೋಕ್ಕೆ ಅಂತ ಮಾಡಿದ್ದು. ಇದರಲ್ಲಿ ಇಂಟೀರಿಯರ್ ವರ್ಕು ಆಗಿದೆ. ನೋಡ್ಬೋದು, ಇವನು TV ಕ್ಯಾಬಿನ್ ಎಷ್ಟು ದೊಡ್ಡದಾಗಿ, ಎಷ್ಟು ಸ್ಟೋರೇಜು ಬೇಕೋ ಅಷ್ಟು ಸ್ಟೋರೇಜು, ಪ್ಲಸ್ TVಗೆ ಕ್ಯಾಬಿನ್ಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ದೊಡ್ಡದಾಗಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಪ್ಲಸ್ ಅದ್ರ ಪಕ್ಕದಲ್ಲಿ ಒಂದು ಸ್ಟೋರೇಜ್ ಕ್ಯಾಬಿನ್ನ ಮಾಡಿದ್ದಾರೆ ರೈಟ್ ಸೈಡಲ್ಲಿ. ನೋಡ್ಬೋದು ಇನ್ನು ಎಷ್ಟು ಸ್ಪೇಷಿಯಸ್ ಆಗಿದೆ. ಬನ್ನಿ, ಈಗ ಅಡುಗೆ ಮನೆ ತೋರಿಸ್ತೀನಿ. ಅಡುಗೆ ಮನೆಯಲ್ಲೂ ಅಷ್ಟೇ ಕಿಚನ್, ವಾರ್ಡ್ರೋಬ್ಸು, ಲಾಫ್ಟು ಎಲ್ಲ ಮಾಡಿದ್ದಾರೆ. ನೀವೆಷ್ಟೇ ಐಟಮ್ ಇದ್ದರೂ ಆರಾಮಾಗಿ ಲಾಫ್ಟಲ್ಲಿ ಆಮೇಲೆ ಕಿಚನ್ ವಾರ್ಡ್ರೋಬ್ಸಲ್ಲಿ ಇಟ್ಕೊಬೋದು. ಫ್ರೆಂಡ್ಸ್, ಇಲ್ಲಿ ನೀರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಯಾಕಂದರೆ ಓನ್ ಬೋರ್ ಇದೆ. ಬನ್ನಿ, ಈಗ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಇಲ್ಲೂ ವಾರ್ಡ್ರೋಬ್ಸ್ ಎಲ್ಲ ಆಗಿದೆ.
ವಿತ್ ಸ್ಲೈಡಿಂಗ್ ಡೋರ್ಸ್ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಡೋರ್ಸ್ ಕೊಟ್ಟಿದ್ದರಿಂದ ನಿಮಗೆ ಓಡಾಡೋಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಬೆಡ್ರೂಮ್ನಲ್ಲಿ ತುಂಬ ಸ್ಪೇಷಿಯಸ್ ಆಗೂ ಕಾಣುತ್ತೆ. ಒಂದು ದೊಡ್ಡ ಬೆಡ್ ಕಾಟ್ನ ಆರಾಮಾಗಿ ಹಾಕ್ಬೋದು. ನೋಡಿ ಫ್ರೆಂಡ್ಸ್, ಇದು ದೇವ್ರ ಮನೆಯೂ ಅಷ್ಟೇ ದೊಡ್ಡದಾಗಿ ಮಾಡಿದ್ದಾರೆ. ಒಳಗಡೆನೆ ದೇವ್ರ ರೂಮಲ್ಲೇ ಕೂತ್ಕೊಂಡು ಪೂಜೆನ ಮಾಡ್ಬೋದಾಗಿದೆ. ನೋಡ್ಬೋದು ನೀವು. ನೋಡಿ, ಇದು ದೇವ್ರ ಮಂಟಪ ಮುಂದೆ ಫ್ರಂಟಲ್ಲಿ ಡೋರ್ ಸೈಡಲ್ಲಿ ಒಳ್ಳೆ ಡಿಸೈನ್ ವುಡ್ಡಲ್ಲಿ ಮಾಡಿಸಿದ್ದಾರೆ. ತುಂಬ ಲುಕ್ಕಾಗಿ ದೇವಸ್ಥಾನನೇ ಆ ಥರನೇ ಕಾಣ್ತಾ ಇದೆ ಇದು. ನೋಡಿ, ನೆಕ್ಸ್ಟು ಬನ್ನಿ ಬಾತ್ರೂಮ್ ತೋರಿಸ್ತಾ ಇದ್ದೀನಿ. ಇದು ಫಸ್ಟ್ ಫ್ಲೋರಲ್ಲಿ ಒಂದು ಬೆಡ್ರೂಮು ವಿತ್ ಲಿವಿಂಗ್ ರೂಮು ಪ್ಲಸ್ ಕಾಮನ್ ಬಾತ್ರೂಮ್ ವಿತ್ ವೆಸ್ಟರ್ನ್ ಟೈಪ್ ಟಾಯ್ಲೆಟ್. ನೋಡಿ, ಹಾಲಲ್ಲಿ ಆರಾಮಾಗಿ ಸೋಫಾ ಒಂದು 4-5 ಜನ ಕೂತ್ಕೊಳ್ಳೋ ಥರ ಹಾಕಿದ್ದಾರೆ. ನೀಟಾಗಿ ಕೂತ್ಕೊಂಡು ಆರಾಮಾಗಿ ಟಿ ವಿ ನೋಡೋಕ್ಕೆ ಮಾತಾಡೋಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ಇದು ಮೇನ್ ಡೋರ್. ಇದು ದೊಡ್ಡದಾಗಿ ಚೆನ್ನಾಗಿ ಒಳ್ಳೆ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ. ಒಳ್ಳೆ ವುಡ್ನ ಯೂಸ್ ಮಾಡಿದ್ದಾರೆ. ನೋಡಿ, ಸ್ಟೇರ್ ಕೇಸು ಡೂಪ್ಲೆಕ್ಸ್ ಅಲ್ವಾ, ಅದಕ್ಕೆ ಒಳಗಡೆ ಸ್ಟೇರ್ ಕೇಸು ವಿತ್ SS ರೈಲಿಂಗ್ಸು ಯೂಸ್ ಮಾಡಿದ್ದಾರೆ. ಯಾವುದು ಹಾಳಾಗಿ ಹೋಗಿ ಏನಿಲ್ಲ, ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದು 4 years ಹಳೆಯ ಬಿಲ್ಡಿಂಗ್. ಇದು 3 to 4 years ಹಳೆಯ ಬಿಲ್ಡಿಂಗ್ ಇದು. ನೋಡಿ, ಇದು ಮ್ಯಾಟ್ ಫಿನಿಶಿಂಗು ಒಳಗಡೆ ಪೇಂಟ್ ಮಾಡಿದ್ದಾರೆ. ನೋಡಿ, 4 ಬೆಡ್ರೂಮಿಂದ ಒಂದು ದೊಡ್ಡ ಫ್ಯಾಮಿಲಿನೇ ಆರಾಮಾಗಿ ಇಲ್ಲಿ ವಾಸ ಮಾಡಬಹುದು. ನೋಡಿ, ಇಲ್ಲೂ ಒಂದು ಸ್ವಲ್ಪ ಲಿವಿಂಗ್ ರೂಮ್ ಮೀನ್ಸ್ ಒಂದು ಪ್ಯಾಸೇಜ್ ಥರ ಆರಾಮಾಗಿ ಅಲ್ಲೂ ಏನಾದರೂ ಐಟಮ್ ಇಟ್ಕೊಬೋದು, ಇಲ್ಲ ಅದನ್ನು ಹಂಗೆ ಖಾಲಿನೂ ಬಿಡ್ಬೋದು. ನೋಡಿ, ಬೆಡ್ರೂಮು ಇನ್ನೊಂದು ತೋರಿಸ್ತಾ ಇದ್ದೀನಿ. ಇದು ಡೂಪ್ಲೆಕ್ಸಲ್ಲಿ 2ನೇ ಬೆಡ್ರೂಮು. ಇಲ್ಲೂ ಅಷ್ಟೇ ವಾರ್ಡ್ರೋಬ್ಸ್ ಕಂಪ್ಲೀಟ್ ಇದೆ. ಲಾಫ್ಟು ಅಷ್ಟೇ, ಪ್ರತಿಯೊಂದು ಬೆಡ್ರೂಮ್ನಲ್ಲೂ ಲಾಫ್ಟು ವಾರ್ಡ್ರೋಬ್ಸು ಎಲ್ಲ ಕಂಪ್ಲೀಟ್ ಆಗಿದೆ. ನೀವು ಮತ್ತೆ ವುಡನ್ ವರ್ಕ್ ಮಾಡಬೇಕು ಅನ್ನೋ ಯಾವುದೇ ನೆಸೆಸಿಟಿ ಕೂಡ ಇಲ್ಲ. ಫ್ರೆಂಡ್ಸ್, ಇದು ಸುಂಕುತ್ಕಟ್ಟೆಯಿಂದ 3 ಕಿಲೋಮೀಟ್ರು, ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ 6 ಕಿಲೋಮೀಟ್ರು, ಈ ಕಡೆ ಮಾಗಡಿ ರೋಡಿಂದ 3 ಕಿಲೋಮೀಟ್ರು. ಇದರ ನಿಯರ್ ಬೈ ಸ್ಕೂಲು ಗೋಲ್ಡನ್ ವ್ಯಾಲಿ ಸ್ಕೂಲು, ವಿದ್ಯಾಮಂದಿರ್ ಸ್ಕೂಲು, ಏಷ್ಯನ್ ಅಕಾಡೆಮಿ ಸ್ಕೂಲು, ಈ ಥರ ಸ್ಕೂಲ್ಸ್ಗಳೆಲ್ಲ ಇದ್ದಾವೆ. ನಿಮ್ಮ ಮಕ್ಕಳು ಯಾರನ್ನ ಇದ್ದರೆ ಸ್ಕೂಲ್ಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆಮೇಲೆ ಈ ಕಡೆ ಇಲ್ಲಿ ಮಾಲ್ ಹತ್ರ ಯಾವುದೇ ಮಾಲ್ಗಳಿದಾವೆ ಅಂದರೆ ವಿಷನ್ ಸಿನಿಮಾಸ್, ಆಮೇಲೆ ರಾಜಾಜಿನಗರ ಓರಿಯನ್ ಮಾಲ್, ಇವೆಲ್ಲ ಹತ್ರ ಆಗ್ತವೆ. ಪ್ಲಸ್ ಡಿ ಮಾರ್ಟ್, ನಮ್ಮೆಲ್ಲರ ಫೇವರಿಟ್ ಡಿ ಮಾರ್ಟ್ ಕೂಡ ಹತ್ರದಲ್ಲೇ ಇದೆ, ಸುಂಕದಕಟ್ಟೆಯಲ್ಲಿದೆ. ನೋಡ್ಬೋದು, ಇದು 3ನೇ ಬೆಡ್ರೂಮು. ನೋಡಿ, ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಇದು 3ನೇ ಬೆಡ್ರೂಮ್ನ. ಆರಾಮಾಗಿ ಫ್ಯಾಮಿಲಿ ಕಾಟ್ನ ಯೂಸ್ ಮಾಡಿದ್ದಾರೆ ವಿತ್ ಅಟ್ಯಾಚ್ ಬಾತ್ರೂಮ್. ಇದು ಇಂಡಿಯನ್ ಟೈಪ್ ಟಾಯ್ಲೆಟ್ನ ಯೂಸ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಬಾತ್ರೂಮ್ಗೆ ವಾಲ್ ಟೈಲ್ಸು ಅಷ್ಟೇ ಬಬಲ್ಸ್ ಡಿಸೈನ್ದು ಫಿಶ್ ಇರೋ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಸ್ವಂತಕ್ಕೆ ಅಂತ ಕಟ್ಕೊಂಡಿರೋ ಮನೆನ ಅವರು
ಕಾರಣಾಂತರ ಏನಲ್ಲ, ಇನ್ನೊಂದು ಮನೆ ಕಟ್ಟೋ ಒಂದು ಉದ್ದೇಶಕ್ಕೋಸ್ಕರ ಅವರು ಮಾರ್ತಾ ಇದ್ದಾರೆ. ಫ್ರೆಂಡ್ಸ್, ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 67 ಲಕ್ಷಗಳು, 67 ಲ್ಯಾಕ್. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಈ ಲೊಕೇಶನಲ್ಲಿ ಯಾರಾದರೂ ಮನೆ ಬೇಕು ಅನ್ನೋರು, ಇಷ್ಟಪಡೋರು ಬಂದು ಒಂದ್ಸರಿ ವಿಸಿಟ್ ಮಾಡಿ ನಿಮಗೆ ಇಷ್ಟ ಆದರೆ ಬೈ ಮಾಡಿ ಅಂತ ನಾನು ಕೇಳ್ಕೊತೀನಿ. ಬನ್ನಿ, ಇದು ಅಲ್ಲಿ 2 ಬೆಡ್ರೂಮು, ಕೆಳಗಡೆ ಏನು ಟೋಟಲ್ 3 ಬೆಡ್ರೂಮ್ ಆಯಿತು. ನೆಕ್ಸ್ಟ್ ಮೇಲ್ಗಡೆ ಇನ್ನೊಂದು ಬೆಡ್ರೂಮ್ನ ತೋರಿಸ್ತೀನಿ, 4ನೇ ಬೆಡ್ರೂಮ್ನ ನೋಡಿ. ಇದು ಪೇಂಟ್, ಡಿಸೈನ್ ಇರೋ ಪೇಂಟ್ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ. ಎಷ್ಟು ದೊಡ್ಡ ಫ್ಯಾಮಿಲಿ ಆದರೂ ಆರಾಮಾಗಿ ಇಷ್ಟು 4 ಬೆಡ್ರೂಮು ಪ್ಲಸ್ ಹಾಲು, ಅಡುಗೆ ಮನೆ ಯಾವುದೇ ರೀತಿಯಲ್ಲೂ ಚಿಕ್ಕದಾಗಿಲ್ಲ, ಎಲ್ಲ ದೊಡ್ಡದಾಗಿದ್ದಾವೆ. ಎಷ್ಟು ದೊಡ್ಡ ಫ್ಯಾಮಿಲಿ ಆದರೂ ವಾಸ ಮಾಡ್ಬೋದು. ನಾವು ತುಂಬು ಕುಟುಂಬ ಅಂತ ನಾವು ತುಂಬು ಕುಟುಂಬದಲ್ಲಿರಬೇಕು ಅಂತ ಯಾರು ಬಯಸ್ತಾರೋ ಅವ್ರಿಗೆ ಇದು ಸೂಕ್ತವಾದ ಮನೆ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇವರು ಟೆರೇಸ್ ಗಾರ್ಡನ್ನ ಮಾಡ್ಕೊಂಡಿದ್ದಾರೆ. ಟೆರೇಸ್ ಗಾರ್ಡನಲ್ಲಿ ಒಳ್ಳೆ ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ನೀವು. ಈಗ ಅದೊಂದು ಹೊಸ ಟ್ರೆಂಡ್ ಕೂಡ ಆಗಿದೆ. ಆಲ್ಮೋಸ್ಟ್ ನೇಚರ್ನ ಇಷ್ಟಪಡೋರು ಅದನ್ನು ಮಾಡೋಕ್ಕೆ ಬಯಸ್ತಾರೆ. ನೋಡಿ ಫ್ರೆಂಡ್ಸ್, ಇದು 4ನೇ ಬೆಡ್ರೂಮು. ಇಲ್ಲಿ ಅವ್ರಿಗೆ ಅಂಥ ಅಗತ್ಯ ಇಲ್ಲದಕ್ಕೆ ಎಲ್ಲ ಸ್ವಲ್ಪ ಸ್ಟೋರೇಜ್ ಥರನೇ ಈ ಬೆಡ್ರೂಮ್ನ ಯೂಸ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಇದ್ರಾಗೂ ಅಷ್ಟೇ ಆರಾಮಾಗಿ ಒಂದು ಕಾಟ್ನ ಹಾಕಿ ಇರ್ಬೋದು, ಏನು ತೊಂದರೆ ಇಲ್ಲ ಅಲ್ಲಿ. ಫ್ರೆಂಡ್ಸ್ ನೋಡಿ, ಸುತ್ತ ನಾನು ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ. ಒಳ್ಳೊಳ್ಳೆ ಮನೆಗಳಾಗಿದ್ದಾವೆ. ತುಂಬ ಹತ್ರನೇ ಬಸ್ ಸ್ಟ್ಯಾಂಡ್ಗೆ ಕೇವಲ ಅರ್ಧ ಕಿಲೋಮೀಟ್ರ್, ಮ್ಯಾಕ್ಸಿಮಮ್ 1/2 ಕಿಲೋಮೀಟರ್ಸ್ ಅಷ್ಟೇ ಈ ಮನೆಗೆ ಆಗೋದು. ಫ್ರೆಂಡ್ಸ್, ನಾನು ಇನ್ನೊಂದು ಸರಿ ಇದಕ್ಕೆ ತಿಳಿಸ್ತೀನಿ. ಇದು 20-30 ಸೈಜು, ವೆಸ್ಟ್ ಸೌತ್ ಕಾರ್ನರ್. 20-30 ಸೈಜು, ವೆಸ್ಟ್ ಸೌತ್ ಕಾರ್ನರು, 600 ಸ್ಕ್ವೇರ್ ಫೀಟ್. ಇದರ ಕೋಟಿಂಗ್ ಪ್ರೈಸ್ 67 ಲ್ಯಾಕ್ಸ್. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.